ಇವತ್ತು ನಮಗೆ ಹಾಸನಕ್ಕೆ ಒಂದು ಕರಾಳ ದಿನ. ನಿನ್ನೆ ಇವತ್ತು ಎಲ್ಲ ಗಣೇಶ ಉತ್ಸವದಲ್ಲಿ ಸುಮಾರು ಒಂದು 20 ಮಕ್ಕಳಿಗೆ ಗಾಯ ಆಗಿದೆ ಮತ್ತು ಸುಮಾರು 9 ಜನ ತೀರ್ಕೊಂಡಿದ್ದಾರೆ. ಆ ಟ್ರಕ್ ಏನು ಬಂದು ಅವನು ನಿಯಂತ್ರಣ ತಪ್ಪು ಮಾಡಿರೋದಕ್ಕೆ ಇವತ್ತು 99 ಜನ ಪ್ರಾಣವನ್ನು ತೆತ್ತಿದ್ದಾರೆ. ದುರದೃಷ್ಟಕರ ಇದು. ಇವತ್ತು ನಾವು ಏನೇ ಧೈರ್ಯ ಹೇಳಿದ್ರು, ಏನೇ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಅದು ನಗಣ್ಯ. ಅದು ಅವ್ರಿಗೆ ಭಗವಂತನೇ ಧೈರ್ಯ ತುಂಬಬೇಕು. ಸರ್ಕಾರ ಇವತ್ತು 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಗಾಯಾಳುಗಳಿಗೆ ಸ್ವಂತ ಖರ್ಚು ಮಾಡ್ತೀವಿ ಅಂತ ಹೇಳಿದೆ. ಇಲ್ಲಿಯ ಸ್ಥಳೀಯರ ಒಂದು ಮನವಿ ಆಗ್ರಹ ಅಂತ ಹೇಳಿದೆ, ಸರ್ಕಾರ ಪರಿಹಾರ ಹೆಚ್ಚಿನ ಕೊಡಬೇಕು ಅಂತ. ಅದನ್ನು ಘನ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಗಮನ ತರುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಾವು ಮನದನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಏನಕ್ಕೆ ಈ ರೀತಿ ಆಯಿತು ಅನ್ನೋದನ್ನ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ. ಅದರಲ್ಲಿ ಚಾಲಕನ ತಪ್ಪೇನಿದೆ ಮತ್ತು ಏನೇನು ವ್ಯತ್ಯಾಸಗಳಾಗಿದೆ ಅನ್ನೋದು ಸತ್ಯಾಸತ್ಯಗಳು ತಿಳಿದು ಮತ್ತೆ ಈ ರೀತಿ ಮರುಕಳಿಸಲಿದೆ ಅನ್ನೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ನಾವೆಲ್ಲ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕಬ್ಬನಹಳ್ಳಿ ಗ್ರಾಮದಲ್ಲಿ 2 ಡೆತ್ ಆಗಿದ್ದಾರೆ, ಕುಮಾರ್ ಮತ್ತು ಪ್ರವೀಣ್. 2 ಜನ ಕೂಡ ಅವ್ರ ಮನೆಗೆ ಒಬ್ಬೊಬ್ಬರೇ ಗಂಡ್ಮಕ್ಳು. ಹೌದೌದು, ಅದು ಆ ಗೋಳು ನೋಡ್ತಿರ್ಲಾರ್ದು. ಪಾಪ ಅವ್ರಿಗೆ ತಂದೆನೂ ಇಲ್ಲ, ತಾಯಿ ಒಬ್ಬಂಟಿ ಆಗೋದು. ಇನ್ನಿವ್ರಿಗೆ ತಂದೆಗೂ ಹುಷಾರಿಲ್ಲ, ತಾಯಿಗೂ ಹುಷಾರಿಲ್ಲ, ಒಬ್ಬನೇ ಮಗಳು ಮದುವೆ ಮಾಡಿಕೊಟ್ಟಿದ್ದಾರೆ. ಈ ದಾರಿ ದಿಕ್ಕು ತೋಚಿದಂಗೆ ಆಗಿದೆ. ಇಂಥವ್ರಿಗೆಲ್ಲ ನಾವು ಎಷ್ಟು ಧೈರ್ಯ ಹೇಳಿದ್ರು ಸಾಲದು. ಪರಿಹಾರ ರೀತಿಯಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು ಎಲ್ಲ. ಅದಕ್ಕೆ ಸಕಾರಾತ್ಮಕವಾಗಿ ಘನ ಸರ್ಕಾರ ಮುಖ್ಯಮಂತ್ರಿಗಳನ್ನ ಮನವಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.